ಚೆಂಡು ಕೆಳಗೆ ಬೀಳದಂತೆ ಸಂಭಾಳಿಸುತ್ತಾ ಅಲ್ಲಿರುವ ಬಾಸ್ಕೆಟ್ ನಲ್ಲಿ ಬೀಳಿಸಬೇಕು. ತ್ರಿವಿಕ್ರಮಣ್ಣ ಎತ್ತಿದ್ರಿ. ಫಸ್ಟ್ ಇಂದ ಹನುಮಂತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲು ಸಜ್ಜಾಗಿದೆ. ಇನ್ನು ದಿನದಿಂದ ದಿನಕ್ಕೆ ಟಾಸ್ಕ್ಗಳಲ್ಲಿನ ಟ್ವಿಸ್ಟ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಸದ್ಯ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇದು ಸ್ಪರ್ಧಿಗಳ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಜೊತೆಗೆ ಮನೆಯ ಕ್ಯಾಪ್ಟನ್ ಆಗಿರುವ ಹನುಮಂತ ಅವರಿಗೆ ಒಂದು ವಿಶೇಷವಾದ ಅಧಿಕಾರವನ್ನ ಕೊಟ್ಟಿದ್ದಾರೆ. ಇನ್ನು ಹನುಮಂತ ಅವರ ನಿರ್ಧಾರದಿಂದ ಟಾಸ್ಕ್ ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಆಗಿದೆ. ಯಾವೆಲ್ಲ ಸ್ಪರ್ಧಿಗಳಿಗೆ ಲಾಭ ಆಗಿದೆ, ಯಾವೆಲ್ಲ ಸ್ಪರ್ಧಿಗಳಿಗೆ ತೊಂದರೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಈಗ ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ ನಲ್ಲಿ ಕ್ಯಾಪ್ಟನ್ ಆದ ಹನುಮಂತ ಅವರಿಗೆ ಒಂದು ವಿಶೇಷ ಅಧಿಕಾರ ಕೊಟ್ಟಿದ್ದಾರೆ. ಅದೇನಂದ್ರೆ ಹನುಮಂತ ಅವರು ಒಬ್ಬ ಸ್ಪರ್ಧಿಯನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಆ ಸ್ಪರ್ಧಿ ತಮ್ಮ ಜೊತೆ ಆಡುವ 3 ಪ್ರತಿಸ್ಪರ್ಧಿಯನ್ನ ಆಯ್ಕೆ ಮಾಡಬೇಕು. ಹಾಗೆ ಆ ಸುತ್ತಿನಲ್ಲಿ ಗೆದ್ದ ಸ್ಪರ್ಧಿ ಮತ್ತೆ ಮುಂದಿನ ಸುತ್ತಿಗೆ ತಮ್ಮ ಜೊತೆ ಆಡುವ 3 ಸ್ಪರ್ಧಿಯನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಈ ರೀತಿಯಲ್ಲಿ ಸರಣಿ ಟಾಸ್ಕ್ ಗಳು ನಡೆಯಲಿದೆ. ಇನ್ನು ಹನುಮಂತ ಅವರು ಆಯ್ಕೆ ಮಾಡುವ ವ್ಯಕ್ತಿಗೆ ತಮಗೆ ಇಷ್ಟ ಇಲ್ಲದ ಸ್ಪರ್ಧಿಯನ್ನ ಅಥವಾ ಈಗ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಲ್ಲಿ ತುಂಬಾನೇ ಫಿಸಿಕಲಿ ಸ್ಟ್ರಾಂಗ್ ಇರೋ ಅಂತಹ ಸ್ಪರ್ಧಿಗಳನ್ನ ಅವರು ಆಯ್ಕೆ ಮಾಡೋದಿಲ್ಲ. ಹಾಗಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿರುವ ಫಿಸಿಕಲಿ ಸ್ಟ್ರಾಂಗ್ ಸ್ಪರ್ಧಿಗಳಂದ್ರೆ ರಜತ್, ತ್ರಿವಿಕ್ರಮ್, ಮಂಜು ಆಗಿದ್ದಾರೆ. ಇವರನ್ನ ಯಾರು ಆಯ್ಕೆ ಮಾಡೋದಿಲ್ಲ ಅನ್ನೋ ಭಯ ಇವರಿಗೂ ಕೂಡ ತುಂಬಾನೇ ಇದೆ. ಹಾಗಾಗಿ ಎಲ್ಲ ಸ್ಪರ್ಧಿಗಳು ಹೋಗಿ ಹನುಮಂತ ಅವರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮ ಹೆಸರನ್ನ ಆಯ್ಕೆ ಮಾಡಿ ಅಂತ. ಕೊನೆಗೆ ಹನುಮಂತ ಅವರು ಭವ್ಯ ಅವರನ್ನ ಆಯ್ಕೆ ಮಾಡ್ತಾರೆ. ಅದೇ ರೀತಿ ಭವ್ಯ ಕೂಡ ತಮಗೆ ಆಟ ಆಡಲು ಸುಲಭ ಆಗೋ ವ್ಯಕ್ತಿಗಳನ್ನೇ ತಮ್ಮ ಪ್ರತಿಸ್ಪರ್ಧಿಯಾಗಿ ಆಯ್ಕೆ ಮಾಡಿ ಟಾಸ್ಕ್ ಅನ್ನ ಆಡ್ತಾರೆ. ಆ ಟಾಸ್ಕ್ ನಲ್ಲಿ ಮೋಕ್ಷಿತಾ ಅವರು ಗೆದ್ರೆ ನಂತರದ ಸುತ್ತಿನಲ್ಲಿ ಮೋಕ್ಷಿತಾ ಅವರು ಕೂಡ ತಮಗೆ ಸುಲಭ ಆಗುವ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ. ಹೀಗೆ ಧನ್ರಾಜ್, ಮೋಕ್ಷಿತಾ, ಭವ್ಯ ಈ 3 ಜನಕ್ಕೆ ಆಯ್ಕೆ ಮಾಡುವ ಅವಕಾಶ ಸಿಕ್ಕಿ 3 ಜನನು ತಮಗೆ ಆಟ ಆಡಲು ಸುಲಭವಾಗುವ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ಕೊಂಡು ಆಟ ಆಡ್ತಾರೆ. ಇನ್ನು ಗೌತಮಿ ಅವ್ರು ಕಂಡ್ರೆ ಮನೆಯಲ್ಲಿ ಯಾರಿಗೂ ಅಷ್ಟಾಗಿ ಆಗೋದಿಲ್ಲ. ಜೊತೆಗೆ ಸ್ಟ್ರಾಂಗ್ ಫಿಸಿಕಲಿ ಸ್ಪರ್ಧಿಗಳು ಅಂದ್ರೆ ರಜತ್, ಮಂಜು, ತ್ರಿವಿಕ್ರಮ್ ಆಗಿರೋರ್ನು ಕೂಡ ಯಾರು ಅಷ್ಟಾಗಿ ಹೆಚ್ಚಾಗಿ ಆಯ್ಕೆ ಮಾಡೋದಿಲ್ಲ. ಹಾಗಾಗಿ ಇವರು ಹೆಚ್ಚಾಗಿ ಟಾಸ್ಕ್ ಗಳಲ್ಲಿ ಭಾಗವಹಿಸಲು ಆಗ್ತಾ ಇಲ್ಲ. ಇನ್ನು ಈ ಟಾಸ್ಕ್ ಈ ಸ್ಪರ್ಧಿಗಳು ನಾಮಿನೇಷನ್ ಇಂದ ಪಾರಾಗಲು ಸಹಾಯ ಆಗುತ್ತೆ. ಯಾರು ಈ ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಅನ್ನ ತಗೋತಾರೋ ಅವರು ನಾಮಿನೇಷನ್ ಇಂದ ಪಾರಾಗಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗಬಹುದು. ಹಾಗಾಗಿ ಸ್ಪರ್ಧಿಗಳೆಲ್ಲರೂ ತುಂಬಾ ಕಷ್ಟಪಟ್ಟು ಆಟ ಆಡ್ತಾ ಇದ್ದಾರೆ. ಇನ್ನು ಆಡಲು ಅವಕಾಶ ಸಿಗದೆ ಇರೋ ಈ ಸ್ಪರ್ಧಿಗಳಿಗೆ ಇನ್ನು ಯಾವುದೇ ಅಂಕವನ್ನು ಗಳಿಸಲು ಕೂಡ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಇವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ. ಇನ್ನು 2 ದಿನಗಳಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗಲಿದ್ದು, ಯಾರು ಎಲಿಮಿನೇಷನ್ ಇಂದ ಪಾರಾಗಿ ಸೇವ್ ಆಗ್ತಾರೆ, ಇನ್ನು ಪಾರಾಗದೆ ಇರೋರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಕುತೂಹಲ ಕೂಡ ಜನರಲ್ಲಿ ತುಂಬಾನೇ ಇದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.